ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ದೇವಿಯೈ ನಮಃ, ದೇವಿಯೈ ನಮಃ ಅನ್ಬೇಕು. ಇಲ್ಲಿ ಸ್ತ್ರೀಕಾರ ಬರುತ್ತೆ. ಇಲ್ಲಿ ದೇವಿಯೈ ಅಂದ್ರೆ ಸ್ತ್ರೀ ದೇವತಲ ದೇವಿ ಬರ್. ಓಂ ನಮಃ ಶಿವಾಯ ಅಂತ ಹೆಂಗಂತ ಓಂ ಶ್ರೀ ಲಲಿತಾ ದೇವಿಯೈ ನಮಃ ಅನ್ಬೇಕು. ಏನ್ರ ಬಗ್ಗೆ ಕರೆಕ್ಟಾ? ಇನ್ ತೋಳ್ರಮ್ಮರ श्री राजराजेश्वरी माता के, श्री ललिता देवी माता के, श्री ललिता देवी माता के। ओम ऐं ह्रीं श्रीं ललिता देव्यै नमः। ओम काकार रूपायै नमः। ओम श्रीं कल्याण्यै नमः। ओम सरल कल्याण गुणशालिन्यै नमः। ओम कल्याण शैल निलयायै नमः। ओम कामनीयायै नमः। ओम श्रीं कलावत्यै नमः। ओम श्री कामा कमलाक्षै नमः। ओम कल्मलक्ष्मी नमः। ओम श्री करुणामृत सागरायै नमः। ओम कदम्ब कानन वासनायै नमः। ओम कदम्ब कुसुम प्रियायै नमः। ओम श्रीं कंधर्प विद्यायै नमः। ओम श्री कंधर्प जनक पाशांगुलक्षणायै नमः। ओम श्री कर्पूर वीट सौरभ्य कोकोलिता कुकुपाप्ताटायै नमः। ओम श्री कलित दोषहारायै नमः। ओम कांचकोचनायै नमः। ओम श्री कम्र विग्रहायै नमः। ओम श्री कर्माधिसाक्षिण्यै नमः। ओम श्री कारयित्र्यै नमः। ओम श्रीं कर्मफलप्रदायै नमः। ओम श्रीं एकार रूपायै नमः। ओम श्रीं एकाक्षरै नमः। ओम श्रीं एकनाक्षाक्षरै नमः। ओम श्री एतत्तदित्यनिर्देष्ट्यायै नमः। ओम श्री एकनंदचिदाख्यात्यै नमः। ओम श्री एवमित्यागमबोध्यायै नमः। ओम श्री एकभक्ते मदार्चितायै नमः। ओम श्री एकाग्रचित्तनिध्यत्यायै नमः। ओम श्री ऐशानरहिताद्रुतायै नमः। ओम श्री एलासुगन्धिचिकुरायै नमः। ओम श्री एनकूटविनाशिन्यै नमः। ओम श्री एकभोग्यायै नमः। ओम श्री एकारसायै नमः। ओम श्री एकेश्वर्यप्रदायिन्यै नमः। ओम श्री एकातपात्रसाम्राज्यप्रीतायै नमः। ओम श्री एकान्तपूजितायै नमः।
ನೀವೊಂದು ಸ್ವಲ್ಪ ಪಕ್ಷ ತಾಕ್ರಿ ಎಲ್ಲರಿಗೆ ಭಕ್ತರಿಗೆ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ತ್ವರ್ತೀನ ಪರಿಶಂಚಾಮಿ ಮೃತೋಪಸ್ತರಣಮಸೆ. ಓಂ ಪ್ರಾಣಾಯ ಸ್ವಾಹಾ ಓಂ ಅಪಾನಾಯ ಸ್ವಾಹಾ ಓಂ ಯಾನಾಯ ಸ್ವಾಹಾ ಓಂ ಉದಾನಾಯ ಸ್ವಾಹಾ ಓಂ ಸಮನಾಯ ಸ್ವಾಹಾ ಓಂ ಬ್ರಹ್ಮಣೇಂ ಸ್ವಾಹಾ. द्राक्षानारीकिलरम्भाफल नैवेद्यं निवेदयामि. ओगे फलताम्बूलं समर्पयामि. हिरण्यगर्भदक्षिणं समर्पयामि. ओम अनया पूजया भगवान् सर्वात्मको सुप्रीतो सुप्रसन्नो वरदो भवेताम् इति साक्षात् हिरण्योदकं सृज्येत्. अनया पूजया भगवान् सर्वात्मकां श्री आदिशक्ति जगन्माता ललिता देवी श्री अष्टोत्तर कुंकुमार्चन पूजां करिष्ये. ओम शांति शांति शांति. शिव सांबजय नव पार्वती पते शिवर महादेव. ओम शतमानं भवति शतमैश्वर्यं भवति शतमिदं शतं दीर्घमायो. ओम भद्रं अल्ले कुतल्रे. ओम भद्रं कर्णेभिः शृणुयाम देवाः भद्रं पश्येमाक्षभिर्जत्राः स्थिरैरङ्गैस्तुष्टवागं सस्तनोभिः विषेमदेवा इदं यदायोः. सन्त्वा आशिञ्चामि यजश प्रजामायुर्धनं च दीर्घमायोः. शतमानं भवति शतायः पुरुषः शतेन्द्रिये आयुष्यवेन्द्रिये प्रतिष्ठते दीर्घमायोः. धनकनक आयुरारोग्य सकल संपदाभिवृद्धिरस्तो इष्टार्थ कार्यफल प्राप्तिरस्तो. ओम शांति शांति शांति. परम पूज्य कार्यक्रमಕ್ಕೆ ದಯಮಾಡಿಸಿದ್ದಾರೆ ಮೇಲೆ ಹೋಗಿದ್ದಾರೆ ಮಂಗಳವಾರಪೇಟೆಯ ಪೂಜ್ಯರು ರಾಯಚೂರು ಅವರಲ್ಲಿಯೂ ಕೂಡ ಪ್ರೀತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ತಾಯಿಯಂದರೆ ಮತ್ತು ಮಕ್ಕಳ ಶರಣ ಬಂಧುಗಳು ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ನಮ್ಮ ಶರಣದೇವರು ಯಾವಾಗಲೂ ಹೇಳ್ತಿದ್ರು ಬರಬೇಕು 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 ಅಂತ ಹೇಳಿ. ಇವತ್ತು ಅದೇನೋ ಗೊತ್ತಿಲ್ಲ, ಆ ತಾಯಿಯ ಸಂಕಲ್ಪ ಏನೋ ನಮಗದ್ರ ಗೊತ್ತಿಲ್ಲ. ಕುಂಕುಮಾರ್ಚನೆಯ ದಿನ, ಲಲಿತ ಸಹಸ್ರನಾಮದ ದಿನ ಇವತ್ತು ನಾವು ಬಂದು ಪಾಲ್ಗೊಳ್ಳುವಂತಹ ಒಂದು ಸುದೈವ ನಮಗಾಗಿದೆಯಲ್ಲ, ಇದು ಬಹಳ ಸಂತೋಷದ ಸಂಗತಿ ಅಂತ ಎಲ್ಲರೂ ಕೂಡ ಹೇಳಿ ಬಯಸ್ತೇವೆ. ಇವತ್ತಿನ ದಿನಮಾನದೊಳಗೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತಂದ್ರೆ ಟಿವಿ, ಸೀರಿಯಲ್, ಮತ್ತೊಂದು ಮಗದೊಂದು ಅಂತ ಹೇಳಿ ನಮ್ಮ ಜೀವನವನ್ನ ಟಿವಿಗಾಗಿ ಮುಡುಪಾಗಿಟ್ಬಿಟ್ಟಿದ್ದೀವಿ. ಆದ್ರೆ ಧರ್ಮ, ಆಚರಣೆಗಳು, ಸಂಸ್ಕೃತಿಗಳು, ಆಚಾರ ವಿಚಾರಗಳಿಗೆ ನಾವು ನಮ್ಮ ಸಮಯವನ್ನು ನಿಗದಿ ಮಾಡ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ನಾವಿದ್ದೀವಿ. 1 ಗಂಟೆ ಮೊಬೈಲ್ ಅನ್ನ ನೋಡ್ತೀವಿ, ರೀಲ್ಸ್ ಅನ್ನ ನೋಡ್ತೀವಿ, ಮೊಬೈಲ್ ಅನ್ನ ನೋಡ್ತೀವಿ. ಆದ್ರೆ 10 ನಿಮಿಷ ನಾವು ದೇವ್ರ ಪೂಜೆ ಮಾಡಕ್ ಆಗೋದಿಲ್ಲ ಅಂತ. 1 ಗಂಟೆ ಮಂದಿ ಮನೆ ಸುದ್ದಿ ಮಾತಾಡ್ತೀವಿ, ಆದ್ರೆ ದೇವರ ಮುಂದೆ ಬಂದು 10 ನಿಮಿಷ ದೇವರ ನಾಮಸ್ಮರಣೆ ಮಾಡಕ್ ಆಗೋದಿಲ್ಲ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಅದ? ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದ್ಮೇಲೆ ನಮ್ಮ ಜೀವನ ಒಂದು ಸಾರ್ಥಕವಾಗಿರುವಂತ ಬದುಕನ್ನು ನಾವು ಸಾಗಿಸ್ಬೇಕಲ್ಲ. ಹಿರಿಯರು ಹೇಳ್ತಾರ, ಹುಟ್ಟುವಾಗ ಹೆಸರಿರೋದಿಲ್ಲ ಅಂತ, ಉಸಿರು ಇರ್ತದಂತ. ಆದ್ರೆ ಸತ್ತ ಮೇಲೆ ಉಸಿರಿರೋದಿಲ್ಲ, ಆದ್ರೆ ಹೆಸರಿರುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಸಂಕಲ್ಪದ ಹಾದಿಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಲಲಿತ ಸಹಸ್ರನಾಮವನ್ನ ನಮ್ಮ ಗಂಗಾಧರ ದೇವರ ಮೂಲಕ ತಾವೆಲ್ಲರೂ ಕೂಡ ಕಲಿತಿದ್ದೀರಿ. ಇದು ಬಹಳ ಸಂತೋಷದ ಸಂಗತಿ. ಇದನ್ನ ನೋಡಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ಅದು ಹೇಳಕ್ಕೆ ಬರೋದಿಲ್ಲ. ನಮ್ಮ ಶರಣು ದೇವರ ಸಾಹಿತ್ಯದಲ್ಲಿ ಗಂಗಾಧರ ದೇವರ ಅವರ ಮುಖೇನ ನೀವು ಇದನ್ನ ಕಲ್ತಿರೋದು ಬಹಳ ಸಂತೋಷದ ಸಂಗತಿ. ಇನ್ನು ಹೆಚ್ಚಿನ ಆಚಾರ ವಿಚಾರಗಳಾಗಿರ್ಬೋದು, ಧರ್ಮಾಚರಣೆಗಳಾಗಿರ್ಬೋದು, ಸಿದ್ಧಾಂತ ಶಿಖಾಮಣಿಗಳಾಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಇನ್ನು ಯಾವುದೇ ರೀತಿಯಾದಂತ ಎಲ್ಲ ಧರ್ಮದ ಆಚರಣೆಗಳನ್ನು ಕಲಿರಿ ಅನ್ನುವಂತ ಮಾತನ್ನು ಸಂದರ್ಭದೊಳಗೆ ಹೇಳಿ ನಮ್ಮ ಮಾತುಗಳನ್ನು ವಿರಮಿಸಿದಾಗ ಶೋಭ. ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರೆ ನಾವು ಸಮಯ ತೆಗೆದುಕೊಳ್ಳೋದಕ್ಕೆ ಈ ವಿಚಾರಗಳನ್ನು ಮಾತನಾಡಿಸ್ತೇವೆ.
ಯಾವುದೇ ಕಾರ್ಯಗಳನ್ನು ಮಾಡಬೇಕಿತ್ತು ಅಂದ್ರೆ ಒಬ್ಬ ಗುರು ಬಹಳಷ್ಟು ಮುಖ್ಯವಾಗ್ತದೆ. ಇವತ್ತು ನೀವು ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಒಬ್ಬ ಗುರು. ಪ್ರತಿಯೊಂದು ಕಾರ್ಯದಲ್ಲೂ ಸಹಿತ ಒಬ್ಬ ಗುರು ಇಷ್ಟರ ಮಟ್ಟಿಗೆ ನಮಗೆ ಮುಖ್ಯವಾಗ್ತಾನೆ ಅಂತಂದ್ರೆ ಆ ಗುರುವಿನ ಪಾತ್ರ ಯಾವ ರೀತಿ ಇರುತ್ತೆ, ಗುರುವಿನಿಂದ ನಮ್ಗೆ ಆಗುವಂತ ಲಾಭಗಳೇನು, ಗುರು ಜೀವನದಲ್ಲಿ ಯಾಕೆ ಬೇಕು ಅಂತಂದ್ರೆ ಒಂದು ಚಿಕ್ಕವಾಗಿರ್ತಕ್ಕಂಥ ಒಂದು ಕಥೆ ಬರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಳೆಗಾಲ ಟೈಮ್ ಇದೆ. ಈ ಮಳೆಗಾಲದಲ್ಲಿ ತಾವೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಛತ್ರಿಯನ್ನು ತೋರಿಸ್ತಾರೆ. ಯಾಕೆ ಛತ್ರಿಯನ್ನು ತೋರಿಸ್ತಾರೆ ಅಂತಂದ್ರೆ ನಮ್ಮ ನೀರು ತಗೊಳ್ಬಾರ್ದು, ನಾವು ಹಾಕೊಂಡಿರ್ತಕ್ಕಂಥ ಬಟ್ಟೆನೂ ಸಹ ಕಸಿ ಆಗಿರಬಾರ್ದು, ಮಳೆಯಿಂದ ಯಾವುದೇ ಹಣ್ಣುಗಳು ನಮಗೆ ಏನು ಹಾನಿ ಮಾಡಬಾರ್ದು ಅಂತೇಳಿ ಆ ಕೊಡೆಯನ್ನು ಛತ್ರಿಯನ್ನು ಉಪಯೋಗಿಸ್ತಾರೆ. ಅದು ನಮ್ಮ ದೇಹ ರಕ್ಷಣೆಗಾಗಿ, ನಮ್ಮ ಮೇಲಿರುವಂತಹ ವಸ್ತ್ರದ ರಕ್ಷಣೆಗಾಗಿ. ಇದು ನಾವು ಬಹಿರಂಗ ಹೋದ್ರೆ ನಮ್ಮ ಅಂತರಂಗದಲ್ಲಿ ಅಡಗಿರ್ತಕ್ಕಂಥ ನಮ್ಮ ದುಃಖಗಳಿಗೆ, ನೋವುಗಳಿಗೆ, ನಮ್ಮ ಆಗಿರ್ತಕ್ಕಂಥ ಯಾವುದೇ ದುಃಖಗಳಿಗೆ ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಎದುರಿಸಬೇಕು ಅಂತಂದ್ರೆ ಅದಕ್ಕೊಬ್ಬ ಗುರು ಎಂದಿರ್ತಕ್ಕಂಥ ಒಬ್ಬ ಕೊರೆಯಾಗಿ ನಮ್ಮ ಜೊತೆಗೆ ರಕ್ಷಣೆ ಆಗಿದ್ದಾಗ ಮಾತ್ರ ಯಾವುದೇ ಕಷ್ಟಗಳಾಗಿರ್ಬೋದು, ಯಾವುದೇ ದುಃಖಗಳಾಗಿರ್ಬೋದು ನಮಗೆ ಪರಿಹಾರಗೊಂಡು ನಮ್ಮ ಜೀವನದಲ್ಲಿ ಸಂತೋಷವಾಗಿರೋಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾರೆ. ಪತೀಶ್ವರ ಮಹಾದೇವ. ಹಾಗೆ ಎಲ್ಲರೂ ಮಂಗಳವಾರಕ್ಕಾದ್ಮೇಲೆ ಎಲ್ಲರೂ ಹಿಂದೆ ಸಾಲಾಗಿ ಬರಬೇಕು, ಹಿಂದೆ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡ್ರೆ ಬಂದು ಆಶೀರ್ವಾದವನ್ನು ಪಡ್ಕೋಬೇಕಾಗಿ ಹೇಳ್ತಾ ಇದ್ದಾರೆ. ಎತ್ತುವೆನಾಗತೆ ಪರಮ ಜಗತ್ತು ಪಂಚಾಚಾರ್ಯರಿಗೆ ಜಗದ್ಗುರು ಪೀಠಾಚಾರ್ಯರಿಗೆ ಅಂಬಲಿಂಗಗಳ ತತ್ವ ಬೋಧಿಸಿ ವಿರತ ಸಮೂಹಕ್ಕೆ ಬೋಧಿಸಿ ವಿರತ ಸಮೂಹಕ್ಕೆ ಲಿಂಗಾನಂದದೆ ಲಿಂಗಗಳೊಳಗಿಯ ಮಹಿಮಾಶೀಲರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತುವೆನಾತೆ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪೀಠಾಚಾರ್ಯರಿಗೆ ಜಗದ್ಗುರು ಪೀಠಾಚಾರ್ಯರಿಗೆ ಓಂ ಸರ್ವಮಂಗಳಮಂಗಲೇ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣೇ ನಮೋಸ್ತುತೆ ವಾಗರ್ಥಾಯ ವಂದತೋ ವಾಗರ್ಥೋದರತೆ ಜಗದಃ ಪಾರ್ವತಿ ಪರಮೇಶ್ವರ ಶಿವ ಸಾಂಬತೈನ ಪಾರ್ವತಿ ಪರಮೇಶ್ವರ ಮಹಾದೇವ ಶ್ರೀಮ ಜಗದ್ಗುರು ಪಂಚಾಚಾರ್ಯಕ್ಕೆ ಜಯ ಶ್ರೀ ಲಲಿತಾ ದೇವಿ ಮಾತಾ की जय श्री राधराजेश्वरी माता की जय जय मंगलम जय नमः पार्वती परमेश्वर महादेव. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.